ಒಂದು ದಟ್ಟ ಕಾಡಿನ ಪಕ್ಕದಲ್ಲಿ ಸುಂದರವಾದ ಹಳ್ಳಿಯಿತ್ತು. ಆ ಹಳ್ಳಿಯಲ್ಲಿ ಕಾಳಿಂಗಗೌಡ ಎಂಬ ಒಬ್ಬ ಸರಳ, ಪರಿಶ್ರಮಿ ಗೊಲ್ಲ ವಾಸಿಸುತ್ತಿದ್ದನು. ಅವನಿಗೆ ಅನೇಕ ಹಸುಗಳಿದ್ದವು. ಅವನು ಪ್ರತಿದಿನ ಉದಯಕಾಲಕ್ಕೂ ಮುಂಚೆಯೇ ಎದ್ದು ನದಿಗೆ ಹೋಗಿ ಸ್ನಾನ ಮಾಡಿ, ಶುಭ್ರವಾದ ಬಟ್ಟೆ ಧರಿಸಿ, ಹಣೆಯ ಮೇಲೆ ತಿಲಕವಿಟ್ಟು ಮನೆಗೆ ಬರುತ್ತಿದ್ದನು. ನಂತರ ತನ್ನ ಹಸುಗಳನ್ನು ಕರೆದೊಯ್ಯಲು ಎಳೆಯ ಮಾವಿನ ಮರದ ಕೆಳಗೆ ಕೂತು ಕೊಳಲು ಊದುತ್ತಿದ್ದನು. ಅವನ ಕೊಳಲಿನ ನಾದ ಬಹಳ ಮಧುರವಾಗಿತ್ತು. ಕಾಳಿಂಗಗೌಡನು ಪ್ರೀತಿಯಿಂದ ಗಂಗೆ ಬಾರೆ, ಗೌರಿ ಬಾರೆ, ತುಂಗಭದ್ರೆ ತಾಯಿ ಬಾರೆ, ಪುಣ್ಯಕೋಟಿ ನೀನು ಬಾರೆ ಎಂದು ಕರೆಯುತ್ತಿದ್ದನು. ಅವನ ಧ್ವನಿ ಕೇಳಿದ ತಕ್ಷಣ ಎಲ್ಲ ಹಸುಗಳು ಓಡುತ್ತಾ ಬಂದು ಅವನ ಮುಂದೆ ನಿಂತುಕೊಳ್ಳುತ್ತಿದ್ದವು. ಅವನು ಅವುಗಳನ್ನು ಮುದ್ದಾಗಿ ತಲೆ ತಟ್ಟಿ ಹಾಲು ಕರೆಯುತ್ತಿದ್ದನು. ಹಾಲಿನ ಬಿಂದಿಗೆ ತುಂಬಿ ತುಳುಕುತ್ತಿತ್ತು. ಹೀಗೆ ಅವರ ಜೀವನ ಸಂತೋಷದಿಂದ ಸಾಗುತ್ತಿತ್ತು. ಆದರೆ ಒಂದು ದಿನ ಆ ಹಳ್ಳಿಯ ಪಕ್ಕದಲ್ಲಿದ್ದ ದೊಡ್ಡ ಕಾಡಿನಲ್ಲಿ ಭಯಾನಕ ಹೆಬ್ಬುಲಿಯೊಂದು ಹಸಿವಿನಿಂದ ನರಳುತ್ತಿತ್ತು. ಅದು ಹಲವಾರು ದಿನಗಳಿಂದ ಬೇಟೆ ಸಿಗದೆ ಗುಹೆಯೊಳಗೆ ಕಾಯುತ್ತಿತ್ತು. ಅದೇ ಸಮಯದಲ್ಲಿ ಪುಣ್ಯಕೋಟಿ ಎಂಬ ಬಿಳಿ ಹಸು ತನ್ನ ಚಿಕ್ಕ ಕರುವನ್ನು ನೆನೆಯುತ್ತಾ ಅದಕ್ಕೆ ಹಾಲು ಕುಡಿಸಬೇಕೆಂಬ ತವಕದಿಂದ ದೊಡ್ಡಿಯ ಕಡೆ ಹೊರಟಿತ್ತು. ಹಸಿದ ಹೆಬ್ಬುಲಿ ಪುಣ್ಯಕೋಟಿಯನ್ನು ಕಂಡ ತಕ್ಷಣ ಚಂಗನಗೆ ಹಾರಿ ಅದರ ಮುಂದೆ ನಿಂತಿತ್ತು. ಇಂದು ನನಗೆ ಒಳ್ಳೆಯ ಬೇಟೆ ಸಿಕ್ಕಿತ್ತು. ನಿನ್ನನ್ನು ಈಗಲೇ ಕೊಂದು ತಿಂದು ನನ್ನ ಹಸಿವು ತೀರಿಸಿಕೊಳ್ಳುತ್ತೇನೆ ಎಂದು ಗರ್ಜಿಸಿತ್ತು. ಪುಣ್ಯಕೋಟಿ ಹೆದರಿದರೂ ಧೈರ್ಯ ಕಳೆದುಕೊಳ್ಳಲಿಲ್ಲ. ಅದು ವಿನಯದಿಂದ, ಅಯ್ಯಾ ಹುಲಿರಾಯ, ನನ್ನ ದೊಡ್ಡಿಯಲ್ಲಿ ಒಂದು ಚಿಕ್ಕ ಕರು ಇದೆ. ಅದು ಹಸಿವಿನಿಂದ ನನ್ನನ್ನು ಕಾಯುತ್ತಿದೆ. ದಯವಿಟ್ಟು ಸ್ವಲ್ಪ ಸಮಯ ಕೊಡಿ. ಹೋಗಿ ಅದಕ್ಕೆ ಹಾಲು ಕುಡಿಸಿ ಮುದ್ದಾಡಿ ಮತ್ತೆ ನಿಮ್ಮ ಬಳಿಗೆ ಬರುತ್ತೇನೆ ಎಂದು ಬೇಡಿಕೊಂಡಿತ್ತು. ಹುಲಿ ನಕ್ಕು, ಹಸಿದ ವೇಳೆಗೆ ಸಿಕ್ಕ ಆಹಾರವನ್ನು ಬಿಟ್ಟುಬಿಡಬೇಕಾ? ನೀನು ಹೋದ ಮೇಲೆ ಮತ್ತೆ ಬರುವಿಯಾ ಎಂದು ಕೇಳಿತು. ಅದಕ್ಕೆ ಪುಣ್ಯಕೋಟಿ ಶಾಂತವಾಗಿ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧುಬಳಗ. ಸತ್ಯವಾಕ್ಯ ತಪ್ಪಿದರೆ ಪರಮಾತ್ಮನೂ ಮೆಚ್ಚನು. ನಾನು ಖಂಡಿತವಾಗಿ ಮರಳಿ ಬರುತ್ತೇನೆ ಎಂದು ಹೇಳಿತು. ಹಸುವಿನ ಸತ್ಯನಿಷ್ಠೆ ಕಂಡು ಹುಲಿಯ ಮನಸ್ಸು ಕರಗಿತು. ಸರಿ, ಹೋಗಿ ಬೇಗ ಬಾ ಎಂದು ಹೇಳಿತು. ಪುಣ್ಯಕೋಟಿ ದೊಡ್ಡಿಗೆ ಬಂದು ತನ್ನ ಕರುವಿಗೆ ಹಾಲು ಕುಡಿಸಿತು. ಕರು ತಾಯಿಯನ್ನು ಅಪ್ಪಿಕೊಂಡು ಅಳತೊಡಗಿತು. ಅಮ್ಮ, ನೀನು ಹೋದರೆ ನಾನು ಯಾರ ಜೊತೆ ಇರಲಿ ಎಂದು ಕೇಳಿತು. ಪುಣ್ಯಕೋಟಿ ಕಣ್ಣೀರು ಒರೆಸಿಕೊಂಡು, ಮಗುವೆ, ಸತ್ಯಕ್ಕಾಗಿ ಹೋಗುತ್ತಿದ್ದೇನೆ ಎಂದು ಹೇಳಿತು. ನಂತರ ಉಳಿದ ಹಸುಗಳಿಗೆ, ಈ ಕರುವನ್ನು ನಿಮ್ಮ ಮಗುವೆಂದು ತಿಳಿದು ನೋಡಿಕೊಳ್ಳಿರಿ. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ ಎಂದು ಬೇಡಿಕೊಂಡಿತು. ಅದಾದ ಬಳಿಕ ಪುಣ್ಯಕೋಟಿ ಮತ್ತೆ ಕಾಡಿಗೆ ಹೊರಟಿತು. ಹುಲಿಯ ಗುಹೆ ಮುಂದೆ ನಿಂತು, ಇಗೋ ಬಂದಿದ್ದೇನೆ ಹುಲಿರಾಯ, ನಿನ್ನ ಹಸಿವು ತೀರಿಸಿಕೋ ಎಂದಿತು. ಈ ಮಾತು ಕೇಳಿ ಹುಲಿಯ ಕಣ್ಣನೀರು ತುಂಬಿ ಬಂದವು. ಅಮ್ಮ ಪುಣ್ಯಕೋಟಿ, ನಿನ್ನಂತಹ ಸತ್ಯವಂತ ಅಮಾಯಕ ಹಸುವನ್ನು ಕೊಂದು ನಾನೇನು ಪಡೆಯುವೆ? ಹೋಗು, ನೀನು ನಿನ್ನ ಕುಟುಂಬದೊಂದಿಗೆ ಸಂತೋಷದಿಂದಿರು ಎಂದು ಹೇಳಿ ಕಳುಹಿಸಿತು. ಪುಣ್ಯಕೋಟಿ ಸಂತೋಷದಿಂದ ತನ್ನ ಕರುವಿನ ಬಳಿಗೆ ಮರಳಿತು. ಆ ದಿನದಿಂದ ಎಲ್ಲರೂ ಅದರ ಸತ್ಯನಿಷ್ಠೆಯನ್ನು ಹೊಗಳತೊಡಗಿದರು. ನೀತಿ, ಸತ್ಯಕ್ಕೀ ಸದಾ ಜಯ.